ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹೈನಿಕ್ ಒನ್ ಝೋನ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಅನ್ಬಾಕ್ಸ್ ಮಾಡ್ತಿರೋ ಪ್ರಾಡಕ್ಟ್ Perfect. ಡಾಸ್ ಫುಲ್ ರವರ ನಮಗೆಲ್ಲ ಗೊತ್ತಾಗೋಯ್ತು. ಡಾಸ್ ಫುಲ್ ರವರ ಡ್ಯುಯಲ್ ಮೋಡ್ ವೈರ್ಲೆಸ್ ಪ್ಲಸ್ ಬ್ಲೂಟೂತ್ ಮೌಸ್. Then why should you want to wait? Let's drop into video. ಮೊದಲನೇದಾಗಿ ಈ ಮೌಸ್ ನ ಫಸ್ಟ್ ಲುಕ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಫಸ್ಟ್ ಲುಕ್ ಅಲ್ಲಿ ರಿಯಲಿ ಇಂಪ್ರೆಸಿವ್ ಅನ್ನಿಸ್ತು. ಸೊ ಇದರ ಡಿಸೈನ್ ಆಗಿರ್ಬೋದು, ಮ್ಯಾಟ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಈ ಸುತ್ತ ನಮಗೆ LED ಸ್ಟ್ರಿಪ್ ಲೈಟ್ ಸಿಗುತ್ತೆ. ಸೊ ಆ ಲೈಟ್ ಬಂದು ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಅದು ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ. ಮತ್ತೆ ಇದರ ಲೈಟ್ ವೆಯ್ಟ್, ಈ ಮೌಸ್ ಬಂದು ಹೆವಿ ಲೈಟ್ ವೆಯ್ಟ್ ಆಗಿದೆ. ನಾವು ಈಸಿಯಾಗಿ ಎಲ್ಲಾದ್ರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಲೈಕ್ ಜಸ್ಟ್ ಲೈಕ್ ಪ್ಯಾಕೆಟ್ ಎಲ್ಲ ಹಾಕೊಂಡು ಹೋಗ್ತಾ ಇರೋದು ಇಷ್ಟೇ. ಆ್ಯಂಡ್ ಈ ಮೌಸ್ನ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಕೆಳಗಡೆ ನಮಗೆ ಪ್ಲಾಸ್ಟಿಕ್ ಬಂದು ತುಂಬ ಚೆನ್ನಾಗಿದೆ. ಮತ್ತು ಇದು ಅಪ್ಸೈಡ್ ನೋಡೋದಾದ್ರೆ ಪ್ಲಾಸ್ಟಿಕ್ಕು ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆದರೆ ಈ ಪ್ರೈಸ್ ರೇಂಜಲ್ಲಿ ರಿಯಲಿ ಗುಡ್. ಮತ್ತು ಈ ಮೌಸ್ನ ಫ್ಯೂಚರ್ ನೋಡೋದಾದರೆ, ಇದರಲ್ಲಿ ಡ್ಯುಯಲ್ ಮೋಡ್ ಸಪೋರ್ಟ್ ಇದೆ. ರಿಯಲಿ ಕ್ರೇಜಿ ಆಯಿತಾ. ಸೊ ಈ ಪ್ರೈಸ್ ರೇಂಜಲ್ಲಿ ಡ್ಯುಯಲ್ ಕನೆಕ್ಟಿವಿಟಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಆದರೆ ಈ ಮೌಸಲ್ಲಿ ಕೊಟ್ಟಿದ್ದಾರೆ. ಸೊ ಒಂದು ಮೊದಲನೇದು ಬ್ಲೂಟೂತಲ್ಲಿ ಈಸಿಯಾಗಿ ಕನೆಕ್ಟ್ ಮಾಡ್ಕೋಬೋದು. ನಂತರ ಇಲ್ಲ ಅಂದರೆ ವೈರ್ಲೆಸ್ ಅವರೇ USB ಕೊಟ್ಟಿರ್ತಾರೆ. ವೈರ್ಲೆಸ್ 2.4 GHz ಇರುತ್ತೆ. ಸೊ ಅದ್ರ ಮೂಲಕನಾದ್ರು ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಮತ್ತು ಇದರ ಸ್ಟೈಲಿಶ್ ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಲಿಮ್ ಆಗಿದೆ. ಮತ್ತು ಮ್ಯಾಟ್ ಫಿನಿಶಿಂದ ತುಂಬ ಸ್ಟೈಲಿಶ್ ಆಗಿ ಕಾಣುತ್ತೆ. ಒಳ್ಳೆ ಪ್ರೊಫೆಷ್ನಲ್ ಆಗಿ ಕೂಡ ಕಾಣ್ತಾ ಇದೆ. ಮತ್ತು ಇದು ಬಂದು ನಿಮಗೆ RGB ಲೈಟ್ ಕೂಡ ಇನ್ಬಿಲ್ಟ್ ಆಗಿ ಬರುತ್ತೆ. ಸೊ ಅದು ಕೂಡ ರಿಯಲಿ ಗುಡ್. ಮತ್ತು ಇದು ಬಂದು ಸೈಲೆಂಟ್ ಕ್ಲಿಕ್ ಆಗಿದೆ. ಸೊ ಆ ಥರ ನಮಗೆ ಡಿಸ್ಟರ್ಬೆನ್ಸ್ ಏನೂ ಇರೋಲ್ಲ. ಮತ್ತು ಇದು DPI ಬಂದು 800 to 1200 ತನಕ ಇದೆ. DPI ಅಂದರೆ ಏನಿಲ್ಲ, ಮೌಸ್ ಕಜರ್ ಸ್ಪೀಡ್ನ ಕಂಟ್ರೋಲ್ ಮಾಡೋದು ಅಷ್ಟೇ. ಮತ್ತು ಈ ಮೌಸ್ನ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ, ನಾನು ಆಲ್ರೆಡಿ ಹೇಳ್ದಾಗೆ ಇದರಲ್ಲಿ ಡ್ಯುಯಲ್ ಮೋಡ್ ಕನೆಕ್ಟಿವಿಟಿ ಇದೆ. ಬ್ಲೂಟೂತಲ್ಲಾದರೂ ಪೇರ್ ಮಾಡ್ಕೋಬೋದು ಅಥವಾ USB ಮುಖಾಂತರನಾದ್ರು ಪೇರ್ ಮಾಡ್ಕೋಬೋದು. ಮತ್ತು ಇದರ ಕನೆಕ್ಟಿವಿಟಿ ಬಂದು ಫಾಸ್ಟ್ ಇದೆ. ಸೊ ಒನ್ ಟೈಮ್ ನಾವು ಕನೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಆಟೋಮೆಟಿಕ್ ಅದೇ ಕನೆಕ್ಟ್ ಆಗುತ್ತೆ. ಸೊ ಕನೆಕ್ಟಿವಿಟಿ ಇಶ್ಯೂ ಏನೂ ಇಲ್ಲ. ಸೊ 1 ವೀಕಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಯಾವುದೇ ಥರ ಕನೆಕ್ಟಿವಿಟಿ ಅಥವಾ ಲ್ಯಾಗಿಂಗ್ ಆಗಲಿ ಯಾವುದು ಫೇಸ್ ಮಾಡಿಲ್ಲ. ಸೊ ನಾವು USB ಕೂಡ ಯೂಸ್ ಮಾಡಿದೆ, ನಂತರ ಬ್ಲೂಟೂತಲ್ಲಿ ಕೂಡ ಯೂಸ್ ಮಾಡಿದೆ. ಬ್ಲೂಟೂತಲ್ಲಿ ರಿಯಲಿ ಸ್ಮೂತಾಗಿ ವರ್ಕ್ ಆಗುತ್ತೆ. ಸೊ ಯಾವುದೇ ಥರ ಲ್ಯಾಗ್ ಇಶ್ಯೂನ ಫೇಸ್ ಮಾಡಿಲ್ಲ. ಮತ್ತು ಇದರ ಮೇನ್ ಇಂಪಾರ್ಟೆಂಟ್ ಥಿಂಗ್ ಹೇಳಬೇಕಂದ್ರೆ, ಈ ಮೌಸ್ ಬಂದು ರೀಚಾರ್ಜಬಲ್ ಮೌಸ್. ರಿಯಲಿ ಈ ಪ್ರೈಸ್ ರೇಂಜಲ್ಲಿ ಡ್ಯುಯಲ್ ಕನೆಕ್ಟಿವಿಟಿ ಕೊಟ್ಟು ಮತ್ತೆ ರೀಚಾರ್ಜಬಲ್ ಕೊಡ್ತಿದ್ದಾರೆ ಅಂದರೆ ಹೆಡ್ಸ್ ಆಫ್. ಸೊ ಇದು ರೀಚಾರ್ಜಬಲ್ ಆಗಿರೋದನ್ನ ನಾವು ನಾರ್ಮಲ್ ಯೂಸ್ ಮಾಡಿದ್ರೆ ಅಪ್ ಟು 10 days ತನಕ ಬ್ಯಾಟ್ರಿ ಪಿಕಪ್ ಬರುತ್ತೆ. ಸೊ ಆರಾಮಾಗಿ ನಾವು 1 ವೀಕಿಂದ ಯೂಸ್ ಮಾಡ್ತೀನಿ. ಸೊ ಯಾವುದೇ ಥರ ಕನೆಕ್ಟಿವಿಟಿ ಇಶ್ಯೂ ಆಗಿರ್ಬೋದು, ರೀಚಾರ್ಜ್ ಆಗಿರೋದು ಇಷ್ಟು ಯಾವುದು ಫೇಸ್ ಮಾಡಿಲ್ಲ. ರಿಯಲಿ ಗುಡ್. ಮತ್ತು ಈ ಮೌಸ್ನ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ, ಸೊ 1 ವೀಕಿಂದ ಯೂಸ್ ಮಾಡ್ತೀನಿ. ಸೊ ಯಾವುದೇ ಲ್ಯಾಗ್ ಫೀಲ್ ಆಗಲಿಲ್ಲ. ಮತ್ತು ಕನೆಕ್ಟಿವಿಟಿ ಕೂಡ ತುಂಬ ಫಾಸ್ಟ್ ಆಗಿದೆ. ಸೊ ಮತ್ತು ಈ ಪ್ರೈಸ್ ರೇಂಜಲ್ಲಿ ರಿಯಲಿ ಗುಡ್. ಓಕೆ, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಾಡಕ್ಟ್ ಜೊತೆ ಬರ್ತೀನಿ. ಸೊ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ. ಡೌಟ್ ರಾಜ, ನಾನು ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ಮ ಬದುಕಲು ದೀಪಾವಳಿ ಬಂದೇ ಬರುತ್ತೆ.